ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂಬಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವೆಲ್ಲರೂ ಮನೆ ದೇವ್ರ ದರ್ಶನಕ್ಕೆ ಬಂದಿದ್ದೀವಿ. ಯಾಕೆಂದರೆ ಪಾಪುಗೆ ಮುಡಿ ಕೊಡಬೇಕಾಗಿತ್ತು, ಹಾಗಾಗಿ ಬಂದ್ವಿ. ಇವಳಿಗೆ 11 ತಿಂಗಳು, ಹಾಗಾಗಿ ಮುಡಿ ಕೊಡೋಣ ಅಂತ ಬಂದ್ವಿ. ನಾವು ನೈಟೇ ಹೊರಟ್ವಿ. ನೋಡಿ, ಜುಟ್ಟು ಹಾಕಿಸ್ಕೊತಾ ಇದ್ದಾಳೆ ಅವ್ರ ಮಾವನ ಜೊತೆ. ಬಿಂಬಿತಾ ಜುಟ್ಟು ಸೂಪರ್. ಇವಾಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಪಾಪುಗೆ ಮುಡಿ ಕೊಡೋದಕ್ಕೆ ಪೂಜೆ ಮಾಡಿಸ್ಬೇಕು, ಹಾಗಾಗಿ ಹೋಗ್ತಾ ಇದ್ವಿ. ಇದು ಭಾನುವಾರ ಮತ್ತು ಗುರುವಾರ ವಾರ ಇರುತ್ತೆ. ಇದು ದೇವಸ್ಥಾನ ಬಂದು ಬಳ್ಳಾರಿ ಜಿಲ್ಲೆ ಹೂವಿನಡಗಿ ತಾಲೂಕು ಮೈಲಾರ ಗ್ರಾಮದಲ್ಲಿರೋವಂಥದ್ದು. ನನ್ನ ಮಗ ನೋಡಿ, ಅವರ ಅತ್ತೆ ಮಾವನ ಬಿಟ್ಟು ಬರ್ತಾನೆ ಇಲ್ಲ, ಅವ್ರ ಜೊತೆನೇ ಸುತ್ತಾ ಇದ್ದ. ನನ್ನ ಮಗಳು ಅವ್ರ ಪಪ್ಪನ ಜೊತೆ ಇದ್ಲು. ಈ ಪೂಜೆ ಸಾಮಾನು ಏನೇನು ಬೇಕು ಎಲ್ಲ ತಗೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ. ನಮ್ಮ ಅತ್ತಿಗೆ ಮಗ ಮತ್ತು ಸೊಸೆ, ಇವ್ರು ನಮ್ಮ ಅಕ್ಕನ ಮಗಳು. ನೈಟ್ ಜರ್ನಿ ಬೇರೆ ಅಲ್ವಾ, ಹಾಗಾಗಿ ನಿದ್ದೆ ಕೂಡ ಸರಿಯಾಗಿರಲಿಲ್ಲ ಯಾರಿಗೂ. ಇವ್ರು ನಮ್ಮ ಅತ್ತಿಗೆ, ಇವ್ರು ನಮ್ಮ ಅಣ್ಣ. ಇವಾಗಲ್ಲಿ ಪೂಜೆ ಮಾಡಿಸೋದಕ್ಕೆ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಎಲ್ಲ ಇಟ್ಕೊಡ್ತಾ ಇದ್ದಾರೆ, ಪೂಜೆ ಸಾಮಾನು ಎಲ್ಲ ತಂದಿದ್ದು. ನಾವು ಬೇಲೂರಿಂದ ಹೊರಟೆ, ತುಂಬ ಲಾಂಗ್ ಜರ್ನಿ, ಹಾಗಾಗಿ ಯಾವಾಗಲೂ ಹೋಗೋಕ್ಕಾಗಲ್ಲ. ಸಮಯ ಮಾಡಿಕೊಂಡು ಈ ಥರ ಹೋಗೋದು ನಾವು. ಆದರೂ ಫ್ಯಾಮಿಲಿ ಜೊತೆ ಹೋಗೋದು ಒಂಥರ ಚೆನ್ನಾಗಿರುತ್ತೆ. ಮಗಳು ಇದೇನು ಮಾಡ್ತಿದ್ದಾರೆ ಅಂತ ಸ್ವಲ್ಪ ಅಳಕ್ಕೂ ಶುರು ಮಾಡಿದ್ಲು, ಆಮೇಲೆ ಸುಮ್ಮನಾದ್ಲು. ನೋಡ್ತಾ ಇದ್ದಾಳೆ ಏನು ಮಾಡ್ತಿದ್ದಾರೆ ಅಂತ. ಅವಳಿಗೆ ಭಯ, ಏನು ಮಾಡ್ತಿದ್ದಾರೆ ಇಲ್ಲಿ ಅಂತ. ಈಗ ಮುಡಿ ಕೊಡೋದಕ್ಕೆ ಹೋಗ್ತಾ ಇದ್ವಿ. ಎಷ್ಟೊಂದು ಜನ ಬಂದಿದ್ದಾರೆ ಆಗ್ಲೇ ಬೆಳಿಗ್ಗೆನೆ. ಮುಡಿ ಕೊಡೋಕ್ಕಿಂತ ಮೊದಲು ಮಾವ ಸ್ವಲ್ಪ ಕೂದಲನ್ನ ತೆಗೆದು ಆಮೇಲೆ ಮುಡಿ ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ. ರೀಲ್ಸು ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ವಿ. ನನ್ನ ಮಗ ನೋಡಿ ನೋಡ್ತಾ ಇದ್ದಾರೆ, ಮುಡಿ ಕೊಡ್ತಾ ಇರೋದು ಏನು ಮಾಡ್ತಾ ಇದ್ದಾರೆ ಅಂತ. ಏನು ಗೊತ್ತಾ, ನನ್ನ ಮಗಳು ಅಷ್ಟು ಅಳ್ತಾ ಇರಲಿಲ್ಲ. ಅಲ್ಲಿ ಬೇರೆ ಮಕ್ಕಳುಗಳು ಅಳ್ತಾ ಇದ್ದಿದ್ದು ಸೌಂಡ್ ಕೇಳಿ ಇವಳಿಗೆ ಒಂಥರ ಅಳೋ ಬಂತು, ಅಳಕ್ಕೆ ಶುರು ಮಾಡಿದ್ಲು. ಲಾಸ್ಟಿಗೆ ಜಾಸ್ತಿ ಅಳಕ್ಕೆ ಶುರು ಮಾಡಿದ್ಲು. ಸ್ಟಾರ್ಟಿಂಗೆಲ್ಲ ಸುಮ್ಮನೆ ಕೂತಿದ್ಲು, ಸುಮ್ಮನೆ ಮಾಡಿಸ್ಕೊತಾ ಇತ್ತು ಪಾಪ. ಅದು ಬೇರೆ ಚಿಕ್ಕ ಮಕ್ಳುಗಳು ಸುಮ್ಮನೆ ಕೂತಿರ್ಲಿಲ್ಲ, ಅವ್ರು ಜೋರು ಕಿರ್ಚೋದು ನೋಡಿ ಅವಳಿಗೆ ಏನೋ ಮಾಡಿಬಿಡ್ತಾ ಇದ್ದಾರೆ, ಏನೋ ಮಾಡ್ತಿದ್ದಾರೆ ಅಂತ ಅವಳು ಭಯ. ಹಾಗಾಗಿ ಆಮೇಲೆ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಒದ್ದಾಡಬಾರ್ದು ಅಂತ ಗಟ್ಟಿ ಹಿಡಿದು ಮಾಡಿಸಿದ್ವು. ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲ ಸರಿಯಾಗಿ ಕೂದಲು ತೆಗೆದಿದ್ದಾರಾ ಏನು ಅಂತ ನಮ್ಮ ಮನೆಯವರು. ಈಗ ಕೂದಲು ತೆಗೆಸಿದ್ಮೇಲೆ ನೋಡೋದಕ್ಕೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾಳೆ ಮಗಳು. ಎಲ್ಲರೂ ಮಾತಾಡಿಸ್ತಾ ಇದ್ದಾರೆ, ಅವ್ರ ಅತ್ತೆ ಮಾವ ಎಲ್ಲ. ಅಲ್ಲಿಂದ ನಾವು ಹೊರಟ್ವಿ. ಇವಾಗ ಅವಳಿಗೆ ಬಿಸಿನೀರು ಹೇಳಿದರು, ಅಲ್ಲಿ ಬಿಸಿನೀರಿಗೆ ಹೇಳಿ ಅವಳಿಗೆ ಸ್ನಾನ ಮಾಡಿಸೋಣ ಅಂತ ಹೊರಟ್ವಿ.
ನೋಡಿ ನಾನು ನಿದ್ದೆ ಮಾಡಿದೆ ಹೇಗಾಗುತ್ತಿದೆ ಫೇಸ್ ಅಂತ. ಅವಳು ಸ್ನಾನ ಮಾಡಿಸ್ಕೊಂಡು ನಾವು ಇವಾಗ ನದಿ ಕಡೆ ಹೊರಟ್ವಿ. ನಾವು ಅಲ್ಲೇ ಸ್ನಾನ ಎಲ್ಲ ಮಾಡಿ ರೆಡಿ ಆಗ್ತೀವಿ. ಮಕ್ಕಳು ಅಲ್ಲಿ ಇಸ್ಕೊಂಡು ಸ್ನಾನ ಮಾಡಿಸಿದ್ವಿ. ನಾವು ಕೂಡ ಎಲ್ಲ ಸ್ನಾನ ಎಲ್ಲ ಮುಗಿಸಿ ಬಂದ್ವಿ ದೇವಸ್ಥಾನಕ್ಕೆ. ಅಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡು ಹೊರಟ್ವಿ. ಹಾಗೆ ಹೇಗೆ ರೆಡಿಯಾಗಿದ್ದೀವಿ ಸಿಂಪಲಾಗಿ ಅಂತ. ಅಲ್ಲಿಂದ ಬಂದು ನಾವು ಇವಾಗ ಹಣ್ಣು ತುಪ್ಪ ನೈವೇದ್ಯಕ್ಕೆ ಕೊಡ್ತೀವಿ ಪ್ರಸಾದಕ್ಕೆ. ಹಾಗಾಗಿ ಎಲ್ಲನೂ ಒಂದು ಕಡೆ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ. ತುಂಬ ಜನ ಸೇರ್ತಾರೆ ಮತ್ತು ಇಲ್ಲಿ ಜಾತ್ರೆಗಳಿಗೆ. ಇವಾಗ ಎಲ್ಲರೂ ಒಂದು ಕಡೆ ಕೂತ್ಕೊಂಡ್ವಿ. ಬಾಳೆಹಣ್ಣೆಲ್ಲ ತೆಗೆದು ಒಂದು ಕಡೆ ಎಲ್ಲರೂ ಹಾಕಿದ್ರೆ ಬೇಗ ಆಗುತ್ತೆ ಅಂತ. ನನ್ನ ಮಗಳು ಮಲಗಿದ್ಲು ಅಷ್ಟೊತ್ತಿಗೆ. ಅವ್ರ ಮಾವ ಕರ್ಕೊಂಡು ಕೂತಿದ್ದು. ನಾವೆಲ್ಲರೂ ಸೇರಿಕೊಂಡು ಬಾಳೆಹಣ್ಣೆಲ್ಲ ಕಟ್ ಮಾಡಿ ಹಣ್ಣು ತುಪ್ಪಕ್ಕೆ ರೆಡಿ ಮಾಡ್ಕೊಂಡ್ವಿ. ವಾಯ್ಸ್ ರೆಕಾರ್ಡ್ ಮಾಡ್ತೀನಿ ನೋಡಿ. ಅವಳು ಮಾತಾಡ್ತಿರಲ್ಲ, ನಾನು ಮಾತಾಡ್ತೀನಿ, ಅವಳು ಮಾತಾಡಬೇಕು. ಎಲ್ಲ ರೆಡಿ ಆಯಿತು. ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ವಿ. ತುಂಬ ಬಿಸಿಲಿದೆ. ನಾವು ಬೇಗ ಎಲ್ಲ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ದೇವಸ್ಥಾನದಿಂದ. ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಒಂದೊಂದು ಮಗಳ ಜೊತೆ ಒಂದು ಸೆಲ್ಫಿ ತೆಕ್ಕೊಂಡು ನಮ್ಮ ಯಾರ್ಯಾರು ಬಂದಿದ್ವಿ ಅವರೆಲ್ಲ. ನಮ್ಮ ಅಣ್ಣ ಮತ್ತು ಅತ್ತಿಗೆಯವರು ತುಂಬ ಬಿಸಿಲಿತ್ತು. ಅವರು ಮೊದಲೇ ಕಾರಲ್ಲಿ ಕೂತಿದ್ರು. ಹಾಗಾಗಿ ಅವ್ರದ್ದು ಫೋಟೋ ತೆಗೊಳಕ್ಕಾಗಲಿಲ್ಲ. ನಾವಿಷ್ಟು ಜನ ಮಾತ್ರ ಸೆಲ್ಫಿ ತಗೊಂಡ್ವಿ. ಸಿಕ್ಕಾಪಟ್ಟೆ ಬಿಸಿಲು. ಬಿಸಿಲಿಗೆ ಅದು ಹೇಗಿರ್ತಾರೆ ಇಲ್ಲಿ ಜನ ಅನ್ನೋಷ್ಟು ಸೆಕೆ ಜಾಸ್ತಿನೇ ಅಪ್ಪ. ಅಲ್ಲಿಗೆ ಅಡ್ಜಸ್ಟ್ ಆಗೋದಕ್ಕೆ ಆಗೋದಿಲ್ಲ ಅಂತ ಅನ್ನೋಷ್ಟು ಸೆಕೆ ಇತ್ತು. ಅಲ್ಲಿಂದ ಹಣ್ಣು ತುಪ್ಪ ಎಲ್ಲ ತೊಗೊಂಡು ಗಂಗಮಾಳಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದು ಇದನ್ನು ಪ್ರಸಾದನ ಎಲ್ಲರಿಗೂ ಕೊಟ್ಟು ಅಲ್ಲಿರೋರ್ಗೂ ಸ್ವಲ್ಪ ಜನಗಳಿಗೆ ನಾವೇನು ಹಣ್ಣು ತುಪ್ಪ ಮಾಡಿದ್ವಲ್ಲ ಅದನ್ನು ಅಲ್ಲಿರೋರ್ಗೆ ಸ್ವಲ್ಪ ಜನಕ್ಕೆ ಕೊಟ್ವಿ. ಅಲ್ಲಿ ದೋಣಿ ಇಟ್ಕೊಂಡಿರ್ತಾರೆ, ಅವ್ರಿಗೂ ಜಾಸ್ತಿ ಅಲ್ಲಿ ಹಾಕಿಸ್ಕೊಂಡು ತಗೊಳ್ಳೋ ಅಂಥದ್ದು ಪ್ರಸಾದನ. ಹಾಗೆ ಅಲ್ಲಿಂದ ಬಂದು ನಾವು ಪ್ರಸಾದ ಕೊಡ್ತಾಯಿದ್ರು, ಊಟ. ಎಲ್ಲರೂ ಊಟ ತಗೊಂಡ್ವಿ. ಬಂದು ಊಟ ತಿಂದ್ಕೊಂಡು ನಾವು ನನ್ನ ಮಗಳು ಸಾಂಗ್ ಹೇಳ್ತಾ ಇದ್ದಾಳೆ. ವಾಯ್ಸ್ ರೆಕಾರ್ಡ್ ಮಾಡೋಕ್ಕೆ ಬಿಡ್ತಾನೆ ಇಲ್ಲ ಅವಳು. ನಾವು ಮೈಲಾರಲಿಂಗೇಶ್ವರ ಸ್ವಾಮಿದು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಗುಡ್ಡದ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ಊರಿಗೆ. ಸೊ ನಾನು ಫೋನ್ ತೊಗೊಂಡೋಗಿರಲಿಲ್ಲ, ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಇದು ಈ ಕಾರಲ್ಲಿ ಬರ್ತಾ ಅದು ಸನ್ಸೆಟ್ ಆಗ್ತಾರೆ ಅಂಥದ್ದು ವೀಡಿಯೋ ಚೆನ್ನಾಗಿತ್ತು. ಅದು ವೀಡಿಯೋ ಮಾಡ್ಕೊತಿದ್ದೀನಿ. ಕಾರಿಂದ ಹೊರಗಡೆ ಫೋನ್ ಬಿಟ್ಬಿಟ್ಟಿಯಾ ಅಂತ ಹೇಳಿ ರೇಗಿಸ್ತಾ ಇದ್ದರು ನಮ್ಮ ಮನೆಯವರು. ಓಕೆ, ತುಂಬ ಖುಷಿಯಾಗಿತ್ತು ಮಾತ್ರ. ಚೆನ್ನಾಗಿತ್ತು ಇವತ್ತಿನ ದಿನ. ನನಗೆ ಖುಷಿ ಆಯಿತು ಫ್ಯಾಮಿಲಿ ಜೊತೆ ಹೋಗಿ ಬಂದಿದ್ದು. ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.